ಏನಿದೆ? ನಾನು 7 ಗಂಟೆಗೆ ಎದ್ದು ಹೊಲದಲ್ಲಿ ಔಷಧಿ ಹೊಡೆದು ಇಲ್ಲಿ ಬಂದಿರೋದು ಏನಕ್ಕೆ ಅಂದ್ರೆ ನಾನು ಮಾತಾಡೋದಕ್ಕೋಸ್ಕರ. ಒಂದು ಮೊದಲೇದು ಕಂಚಕನಹಳ್ಳಿ ಪಂಚಾಯತಿ ಮತ್ತೆ ಬೈರ್ಮಂಗ್ಲ ಪಂಚಾಯತಿ ರೈತರಿಗೆ ಹೇಳ್ತಾ ಇರೋದು, ಇದು ಏನು ಈ 2 ಕೋಟಿ ಅಂತ ಇದ್ದಾರೋ ಇದು ಕಟ್ತಾ ಇರೋದು ನಿಮ್ ಭೂಮಿಗಲ್ಲ, ನಿಮ್ಮ ಭೂಮಿ ತಾಯಿ. ಭೂಮಿ ತಾಯಿ ಅಂದ್ರೆ ಯಾರು? ನಮ್ಗೆ 2ನೇ ತಾಯಿ ಅಂದ್ರೆ ಏನು? ನಿಮ್ಮ ತಾಯಿಗೆ ಬೆಲೆ ಕಟ್ತಾ ಇರೋದು ಈ 2 ಕೋಟಿ ರೂಪಾಯಿ. ನಿಮ್ ತಾಯಿ ಬೆಲೆ ಏನು? ಇದು ಎಲ್ಲರಿಗೂ ಅಲ್ಲ. ಯಾರ್ಯಾರು ನಿಮ್ಮ ಭೂಮಿನ ನಿಮ್ ತಾಯಿ ಅನ್ಕೊಂಡಿದಿರೋ ನಿಮ್ ತಾಯಿ ಬೆಲೆ 2 ಕೋಟಿ ರೂಪಾಯಿ ಅಷ್ಟೇ. ಆಮೇಲೆ ಇನ್ನೊಂದು ಯಾರಪ್ಪ ಈ ಒಕ್ಕಲಿಗರು ನಾಯಕರು ಅಂತ ಹೇಳ್ತೀರಾ. ನಾನು 1,500,000 ಕೊಟ್ಟು ಒಕ್ಕಲಿಗರು ಸಂಘಕ್ಕೆ ಮೆಂಬರ್ ಆಗಿದ್ದೀನಿ. ಈ ಒಕ್ಕಲಿಗರು ಸಂಘ ಅಧ್ಯಕ್ಷ ಯಾವನವನೋ ಉಪಾಧ್ಯಕ್ಷ ಅವನಿಗೆಲ್ಲ ಮೊದಲು ಚಪ್ಪಲಿ ತಗೋ ಹೊಡಿಬೇಕು ಅವನಿಗೆ. ಇಲ್ಲಿ ಇಷ್ಟು ಜನ 80% ಒಕ್ಕಲಿಗರುಗಳು ಹಾಳಾಗ್ತಿದ್ದಾರೆ. ಒಕ್ಕಲಿಗರು ಅಂದ್ರೆ ಏನು? ಒಕ್ಕಲುತನ ಮಾಡೋರು ಅಂದ್ರೆ ಯಾರು? ವ್ಯವಸಾಯ ಮಾಡೋರು ರೈತನ ಒಕ್ಕಲಿಗ ಅಂತಾರೆ. ನೀವು ಎಲ್ಲಾರನು ಒಕ್ಕಲಿಗ ಬೇರೆ ಅವ್ರು ಬೇರೆ ಇವ್ರು ಬೇರೆ ಅಂತ ಅನ್ಬೇಡ್ರಿ. ಯಾರ್ಯಾರು ವ್ಯವಸಾಯ ಮಾಡ್ತಾರೋ ಅವರೆಲ್ಲ ಒಕ್ಕಲಿಗರ ಸಂಘ. ಆಮೇಲೆ ಇನ್ನೊಂದು ನಾವು ಮಾತಾಡ್ತಿದ್ದೀವಿ. ಆಮೇಲೆ ಇನ್ನೊಂದು ಇದೇ 2023 ಬೈಕ್ ರ್ಯಾಲಿ ಮಾಡಿದ್ರು ಕಾಂಗ್ರೆಸ್ ಕಡೆಯಿಂದ. ನಾನು ಅಲ್ಲೇ ಇದ್ದೆ. ಬೈಕ್ ರ್ಯಾಲಿ ಮುಗಿಸ್ಕೊಂಡು ಬೈರ್ಮಂಗ್ಲ ಆಟದ ಮೈದಾನಕ್ಕೆ ಬಂದ್ವಿ. ಅಲ್ಲಿ DK ಶಿವಕುಮಾರ್ ಬಾಲಕೃಷ್ಣ ಅವರು ಇದ್ರು. ಅವ್ರೇನಂದ್ರು ನಮ್ಗೆ, ಈ ಸಲ ನಮ್ನ ಗೆಲ್ಸಿ, ನಾವು ಗೆಲ್ಸಿದ ಮೇಲೆ ನಾವು ನಿಮ್ಮ ಹತ್ರ ಬರ್ತೀವಿ, ಈ ರೆಡ್ ಝೋನ್ ಏನಾದ್ರು ಒಂದ್ ಗತಿ ಮಾಡ್ತೀವಿ. ಅವ್ರು ಗತಿ ಮಾಡ್ತೀವಿ ಅಂದಾಗ ನನ್ಗೆ ಅರ್ಥ ಆಗಿಲ್ಲ ಏನ್ ಗತಿ ಮಾಡ್ತಾರೆ ಅಂತ. ಅವ್ರು ಹೇಳಿದ್ರು ಬರ್ತೀವಿ ನಾವು ಗ್ರಾಮ ಪಂಚಾಯತಿಲಿ ಬಂದು ಮಾತಾಡ್ತೀವಿ, ನಿಮ್ ಒಪ್ಪಿಗೆ. ನಾನು ಅಲ್ಲೇ ನಿಂತ್ಕೊಂಡು ನಾನೇ ಒಬ್ನೇ ಕೇಳಿದ್ದೀನಿ ಬೇಡ ಅಂತ. ಸರ್ ಯಾರೋ DK ಸುರೇಶ್ ಸರ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನಂದ್ರು, ಆಯ್ತು ಬಿಡಪ್ಪ ಬರ್ತೀನಿ ನಿಮ್ಮೂರ್ಗೆ ಮಾತಾಡೋಣ ಅವಾಗ ಅಂತಂದ್ರು. ಸರಿ, ಗೆದ್ರು. ಎಷ್ಟೆಲ್ಲ ಬಂದಿದ್ರೆ ಒಂದ್ಸಲ ಗ್ರಾಮ ವಾಸ್ತವ್ಯ ಅಂತ ಗ್ರಾಮಕ್ಕೆ ಬಂದಿದ್ರು ಜನ ಏನೋ ಮಾತಾಡೋದಕ್ಕೋಸ್ಕರ. ಅದಾದ್ಮೇಲೆ ನೋಟಿಫಿಕೇಶನ್ ಆಗಿರೋದು. ಆಯ್ತಾ? ಇನ್ನೊಂದು SIA. ನಮ್ ಕ್ವಶನ್ ಒಂದು ಕಾಂಗ್ರೆಸ್ ಅವರಿಗೆ ಟೌನಿಗೆ ಬರಕ್ಕೆ ಬಯಸೋದನ್ನ ಹಳ್ಳಿಗಳ ಕಡೆ ಗಮನಿಸ್ತಾ ಇರ್ತೀವಿ. ಈಗ ಟೌನ್ ತಂದು ನಿಮ್ ಹಳ್ಳಿಯಲ್ಲಿ ಮಾಡ್ತೀವಿ ಅಂದಾಗ ಯಾಕೆ ಬೇಡ? ನಾನು ಇವಾಗ ಈ ಏನಾದ್ರು ಬಾರ್ಗೇನ್ 2.5 ಬೇಡ 5 ಕೋಟಿ ಅಂತಾನ 6 ಕೋಟಿ ಕೊಡಿ ಅಂತಾನ ಈ ತರ ಏನಾದ್ರು ಮಾತಾಡ್ಕೋಬಹುದು ಅಂತ ಯೋಚನೆ ಮಾಡಿದೀರಾ? ಫಸ್ಟ್ ಕ್ವಶನ್ ಬಂದು ಬ್ಯಾಂಗ್ಳೂರ್. ನಾನು ಈಗ ಬಂದಿದ್ದು ಕೆಂಗೇರಿ ರೂಟ್ ಇಂದ ಬರ್ಬೇಕಾದ್ರೆ ನಾನು ತಗೊಂಡಿರೋ ಅಡ್ವೆಂಚರ್ ಗಾಡಿ. ಏನಕ್ಕೆ ಅಂದ್ರೆ ಈ ಗುಂಡಿಗಳನ್ನ ತಪ್ಪಿಸೋಕೋಸ್ಕರ. ನೀವ್ ಈಗ್ಲೇ ಹೋದ್ರು ಮಾರ್ಕೆಟ್ ಫ್ಲೈಓವರ್ ಮೇಲೆ ಸ್ಟಾರ್ಟಿಂಗ್ ಈ ಕಡೆಯಿಂದ ಹೋಗ್ತಾ ಇದು ಕೆಂಗೇರಿಗೆ ಹೋಗ್ತಾ ರೂಟಲ್ಲಿ ನೀವೇನಾದ್ರು ರೈಟ್ ಸೈಡ್ ರೋಡ್ ಅಂದ್ರೆ ಆ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡ್ ರೋಡ್ 2 ಗುಂಡಿ ಬಿದ್ದಿದೆ. ಆ ಗುಂಡಿಗೆ ನನ್ ಗಾಡಿ ಹತ್ರ ದಾಟುತ್ತೆ. ಯಾವನ ದಮ್ ಇದ್ರೆ 60 ಸ್ಪೀಡಲ್ಲಿ ಆ ಡೌನ್ ಅಲ್ಲಿ ಆ ಗುಂಡಿಗೆ ಯಾವ್ದೋ ಡಿಯೋನೋ ಓಂಡನ ಬರ್ತಾ ಬಿಡ್ಲಿ ನೋಡೋಣ ದಬಾಕೊಳ್ಳಿ. ಫಸ್ಟ್ ನಿಮ್ಮ ಬೆಂಗಳೂರ್ನ ನೀವು ರೆಡಿ ಮಾಡ್ಕೊಳ್ರಿ. ನಾನು ಬೆಂಗಳೂರು ನೋಡ್ಕೊಳ್ಳಿ. ಇನ್ನೊಂದು, ನಾನು ಹೋಗೋದು ರಾಜಾಜಿನಗರ ಕೆಲ್ಸಕ್ಕೆ. ರಾಜಾಜಿ ಮೆಟ್ರೋ ಸ್ಟೇಷನ್ ಇಂದ ಹಿಡಿದು ಒರಿಯನ್ ಮಾಲ್ ವರ್ಗು ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಾದ್ರೂ ಒಂದು, ಯಾಕಂದ್ರೆ ನಾನು ಬೇರೆ ಗೊತ್ತಿಲ್ಲ, ನಾನು ಹೋಗೋದು ಅಲ್ಲೇ ರೂಟಲ್ಲಿ, ಒಂದು ಡಸ್ಟ್ಬಿನ್ ತೋರ್ಸ್ರಿ. ಈ ಬಾಟ್ಲ ನೀರ್ ಕುಡ್ದೆ ಎಲ್ಲೆಸಿಲಿ ನಾನು ಏನು ಎಲ್ಲಾ ಬ್ಯಾಗ್ ಹಿಡ್ಕೊಂಡ್ಲಾ ಬೂಮರು ಚೆನ್ನಾಗಿ ಮಾಡ್ತಾರೇನಪ್ಪ. ಅಲ್ಲ ಸರ್ ಮೇಡಮ್, ನಾವು ಸ್ವಂತ ತಾಯಿಗೆ ಇಟ್ಟಿಕ್ತವ್ರು ಕಂಡೋನ್ ಯಾವನು ಇಟ್ಟನ್ನೋದು ಯಾಕೆ ಇವರಿಗೆ? ಇನ್ನೊಂದು ನನ್ ಕಾಂಗ್ರೆಸ್ ಕ್ವಶನ್ ಇದು. ಒಂದ್ ನಿಮಿಷ ಮೇಡಮ್, SIA ಅಂದ್ರೆ ಏನು ಗೊತ್ತಾ? ನಾನು ಇನ್ನೊಂದು ಕ್ವಶನ್ ಕೇಳ್ತೇನೆ ನಿಮ್ಗೆ. ಸೋಷಿಯಲ್ ಸರ್ವೆ ಮಾಡಿದ್ರಲ್ಲ ಸ್ವಾತಿ, ನೀವು ರಾಜಕೀಯ ನಿಮ್ ತಾಯಿ ನೀವ್ ನೋಡ್ಕೊಂಡಿದ್ದ ತಕ್ಷಣ ಬೆಂಗಳೂರು ಮಾತ್ರ ನಮ್ ತಾಯಿ ಅಲ್ಲ, ಇಡೀ ನಾನು ಹೇಳ್ತಾ ಇರೋದು ಬೆಂಗಳೂರು MLAಗೆ, ನಾನು ನಿಮ್ಗೆ ಹೇಳ್ತಾ ಇಲ್ಲ ಕಾಂಗ್ರೆಸ್ಸಿಗೆ. SIA ಅಂದ್ರೆ ಏನು ಅಂತ ಗೊತ್ತಾ ಫುಲ್ ಫಾರ್ಮ್? ನೀವು ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಮಾಡಿದೀರಾ. SIA ಅಂದ್ರೆ ಏನು ಮೇಡಮ್ ನಿಮ್ಗೆ ಕೇಳ್ತಾ ಇರೋದು? ಹೇಳಿ ನೀವ್ ಹೇಳಿ ಮೇಡಮ್, ಗೊತ್ತಾ SIA ಅಂದ್ರೆ? ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಮಾಡಿದೀರಾ? ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಮಾಡಿದಿರಾ? ಕೇಳಿಸ್ಕೊಳ್ಳಿ, ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಮಾಡಿದಿರಾ? ಅದನ್ನ JDS ವಕ್ತಾರನ್ನು ಕೇಳ್ಬಿಡಿ. ಇವತ್ ನಾನು ಹೇಳ್ತಾ ಇಲ್ಲ, ಅವ್ರು ಶುರು ಮಾಡಿದಾಗಿಂದ JDS, ಕಾಂಗ್ರೆಸ್, ಬಿಜೆಪಿ ಯಾವ ತರ ಅಂದ್ರೆ ಎಲ್ಲ ಒಂದೇ ತಾಯಿಯ ಮಕ್ಕಳುಗಳು ಅಷ್ಟೇ. ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಆಯ್ತಾ? ನಿಮಗೆ ಎಕನಾಮಿಕಲ್ ಝೋನ್ ಸರ್ವೆ ಅಂಡ್ ಇನ್ನ 3-4 ಸರ್ವೆಗಳು ಬರುತ್ತೆ. ನೀವೊಂದು ಟೌನ್ಶಿಪ್ ಮಾಡ್ಬೇಕು ಅಂತಂದ್ರೆ ಇಲ್ಲ, ಅದು ಕೇಂದ್ರ ಸರ್ಕಾರದಿಂದ ಇರುವಂತ ಮಾನದಂಡ ನಾನು ನಿಮಗೆ ಹೇಳ್ತಾ ಇರುವಂತದ್ದು ಆಯ್ತಾ. ಸೊ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಕೊಡುವಂತದ್ದು. ಈ ಎಲ್ಲಾ ಸರ್ವೆಗಳನ್ನ ಮಾಡಿದಿರಾ? ಒಂದು ಟೌನ್ಶಿಪ್ಗೆ ಪ್ಲಾನಿಂಗು ಕೂಡ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಫರ್ಗೆಟ್ ಅಬೌಟ್ ಅಕ್ವಿಸಿಷನ್ ತನಕ ಬರೋದನ್ನ ಬಿಟ್ಬಿಡಿ. ಒಂದು ಟೌನ್ಶಿಪ್ ಇಲ್ಲಿ ಬರಬಹುದು, ಈ ಜಾಗದಲ್ಲಿ ವಿದ್ಯಾ ಅವ್ರು ಕೂತಿರುವಂತ ಜಾಗದಲ್ಲಿ ಆ ಜಾಗ ನಾವು ಅಕ್ವೈರ್ ಮಾಡಬಹುದು, ಇಲ್ಲ ಆಕೆ ಕೂತಿರುವಂತ ಜಾಗದಲ್ಲಿ ಆ ಜಾಗ ನಾವು ತಗೋಬಹುದು ಅಂತಂದ್ರೆ ಈ ಬೇಸಿಕ್ ಸರ್ವೆಗಳನ್ನ ನಡೆಸ್ದಿರಾ ನಾವಲ್ಲ, ಯಾವುದೇ ಸರ್ಕಾರ ಸಾಧ್ಯ ಇಲ್ಲ. ಮುಂದೆ ಹೋಗಿರುವಂತದ್ದು SIA ಮಾಡ್ಬೇಕಾದ್ರೆ ಗ್ರೌಂಡಿಗೆ ಬರ್ಬೇಕಾ ಬರ್ಬಾರ್ದ? ಇವ್ರು ಮತ್ತೆ ಲ್ಯಾಬ್ ಅಲ್ಲಿ ಕುತ್ಕೊಂಡು ಮಾಡಿದ್ದಾರೆ ಗೊತ್ತಿಲ್ಲ ಮೇಡಮ್, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಹೊಸೂರು, ನನ್ಗೆ ಇಲ್ಲಿವರೆಗೂ ಆ DC ನಾನು ಡೈರೆಕ್ಟ್ ಆಗಿ ನೋಡಿಲ್ಲ, ಫೋಟೋದಲ್ಲಿ ನೋಡಿದೀನಿ ಅಷ್ಟೇ. ಈ SIA ಮಾಡ್ಬೇಕಾದ್ರೆ ಗ್ರೌಂಡಿಗೆ ಬರ್ಬೇಕು. ಯಾವಾಗ ಇರೀರಿ ಸರ್, ಇಲ್ಲ ಬೇಡ ಸರ್, ನಮ್ಗೆ ಯಾರು ₹1 ಲಂಚ ಮುಟ್ಬಾರ್ದು ಅಂತ ಹಂಗಾಯ್ತು ಅಷ್ಟೇ ಅವ್ರ ಸರ್ವೆ. ಓಕೆ,
ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, ಬರ್ತೀನಿ. ಬ್ರೇಕ್ ಆದ್ಮೇಲೆ ನಿಮ್ಗೆ ಟೈಮ್ ಕೊಡ್ತೀನಿ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ.